ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಹ್ಯಾಟ್ರಿಕ್ ಸೂರ್ಯ PN ಮಾತಾಡ್ತಾ ಇದ್ದೀನಿ. ಚೈತ್ರದ ಪ್ರೇಮಾಂಜಲಿ ರಘುವೀರ್ ಸರ್ ಅವರ ಶಿಷ್ಯ. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ಇದು ಅವ್ರ ಎಸ್ಟೇಟ್ ಒಳಗಡೆ ಇದ್ದಂಥ ದೇವಸ್ಥಾನ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವರು. ಅದು ಈಗ ಹೊರಗಡೆ ಹೊಸ ದೇವಸ್ಥಾನ ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಹಳೆಯ ದೇವಸ್ಥಾನ. ಇದನ್ನು ಯಾಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಈ ದೇವಸ್ಥಾನ ಮುಂದೆ ಸಾಕಷ್ಟು ಸಿನಿಮಾಗಳು ಶೂಟಿಂಗ್ ಆಗಿದೆ. ಕನ್ನಡ, ತೆಲುಗು, ತಮಿಳು, ಬೆಂಗಾಲಿ, ಒರಿಯಾ, ಪಂಜಾಬಿ, ಎಲ್ಲ ಭಾರತದಲ್ಲಿ ಎಷ್ಟು ಭಾಷೆಗಳಿದೆ ಎಲ್ಲ ಭಾಷೆ ಸಿನಿಮಾಗಳು ಕೂಡ ಶೂಟಿಂಗ್ ಆಗಿದೆ. ಇಲ್ಲಿ ಇದು ಆನೆ ವಿಶೇಷ ಏನೆಂದರೆ, ಈ ಆನೆ ಅಂದರೆ ಸಿಪಾಯಿ ಸಿನಿಮಾದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಸರ್ ಇಲ್ಲೇ ಕೂತ್ಕೊಂಡು ಸೌಂದರ್ಯ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಸೌಂದರ್ಯ ಅವರು ದೇವಸ್ಥಾನಕ್ಕೆ ಬಂದಾಗ ಆಗ ಅವರೇನೋ ದೇವರೇ ನಾನು ತಪ್ಪು ಮಾಡಿದೆ ಅಂತ ಕೇಳಿದಾಗ ಅವರು ಹೌದಮ್ಮ ತಪ್ಪು ಮಾಡಿದೆ ಅಂತ ಹೇಳಿ ಅದಕ್ಕೊಂದು ಪರಿಹಾರನ ತಿಳಿಸ್ತಾರೆ ಮೆಗಾಸ್ಟಾರ್ ಚಿರಂಜೀವಿ ಸರ್ ಅವರು. ಸೌಂದರ್ಯ ಮೇಡಮ್ ಅವರು ಈ ಜಾಗದಲ್ಲಿ ನಿಂತ್ಕೊಂಡು ದೇವ್ರನ್ನ ಪೂಜೆ ಮಾಡ್ತಾರೆ. ಅಂದರೆ ಬೇಡ್ಕೊಳಕ್ಕೆ ಇದು ಕ್ಷಮೆ ಆಯಿತು ಅಂತ ಕೇಳಕ್ಕೆ ಬಂದಿರ್ತಾರೆ. ನೋಡಿ, ಹೀಗಿದೆ ನಮ್ಮ ರಘುವೀರ್ ಸರ್ ಅವರ ಎಸ್ಟೇಟು. ಮೊದಲು ಬೇರೆ ಥರ ಇತ್ತು, ಸಿನಿಮಾದಲ್ಲೆಲ್ಲ ನೋಡಿದ್ರೆ ನಿಮಗೆ ಬೇರೆ ಫೀಲೇ ಬರುತ್ತೆ. ಇವಾಗ ಬೇರೆ ಥರ ಇದೆ. ಅಂದರೆ ಸಾಕಷ್ಟು ಪ್ರಾಪರ್ಟಿ ಎಲ್ಲ ಅದು ಹೋಯಿತು, ಬೇರೆಯವ್ರಿಗೆ ಸೇಲ್ ಆಯಿತು. ಇಷ್ಟು ಮಾತ್ರ ಉಳಿದಿದೆ. ತುಂಬ ಎಕರಾನ್ಗಟ್ಟಲೆ ಇದ್ದಿದ್ದ ಜಾಗನ ಈಗ ಜಸ್ಟು ಈ ದೇವಸ್ಥಾನ ಓಕೆನಾ. ಇದು ನೋಡಿ, ಫುಲ್ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಸಾಕಷ್ಟು ಸಿನಿಮಾಗಳಲ್ಲಿ ವಿಷ್ಣುವರ್ಧನ್ ಸರ್ದು ತುಂಬಿದ ಮನೆ, ಆ ಸಿನಿಮಾದಲ್ಲಿ ಕೂಡ ನೋಡ್ಬೋದು. ಅನೇಕ ಸಿನಿಮಾಗಳು ಇದು ನಿಮಗೆ ಯಾವುದಾನ ಸಿನಿಮಾದಲ್ಲಿ ನಿಮಗೆ ಇದು ಕಾಣಿಸುತ್ತೆ ಅಂದರೆ, ಈ ನೋಡಿ ಈ ಸ್ಟ್ರಕ್ಚರ್ ಕಾಣಿಸುತ್ತೆ ಅಂದರೆ ಅದು ರಘುವೀರ್ ಸರ್ ಎಸ್ಟೇಟು ಅಂತಲೇ ಅನ್ಕೋಬೋದು ನೀವು, ಓಕೆನಾ. ನನಗೆ ಇದು ಯಾವಾಗ ಈ ಆನೆ ಮೇಲೆ ತುಂಬ ಕಣ್ಣು, ಯಾಕಂದರೆ ಮೆಗಾಸ್ಟಾರ್ ಚಿರಂಜೀವಿ ಸರ್ ಕೂತ್ಕೊಂಡಿರ್ತಾರೆ ಈ ಜಾಗದಲ್ಲಿ. ಹಾಗಾಗಿ ತುಂಬ ಒಂಥರ ವಿಷ್ಣುವರ್ಧನ್ ಸಾರು, ವಿನಯ ಪ್ರಸಾದ್ ಮೇಡಮ್ ಎಲ್ಲ ಹೀಗೆ ಇಲ್ಲೇ ನಿಂತ್ಕೊಂಡು ದರ್ಶನ ಮಾಡಿರ್ತಾರೆ. ಒಂದು ಮೆಮರಿನ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ, ಅಷ್ಟೇ ನಾನು, ಓಕೆನಾ. ಥ್ಯಾಂಕ್ ಯು. ಬಾಯ್ ಗಣೇಶ, ಆನೆ ಗಣಪ.